ನೋಡಿ ಫ್ಲೋರಿಂಗ್ ವರ್ಕು ನಡೀತೈತೆ ಕುರಿ ಶೆಡ್ದು. ನಾನು ರಿಪೀಸ್ ಪಟ್ಟಿನಲ್ಲೇ ಫ್ಲೋರಿಂಗ್ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ನಲ್ವಾ, ಸೊ ಅದ್ರ ರಿಲೇಟೆಡು ಲಾಸ್ಟ್ ಟೈಮ್ ಹಾಕಿದ್ನಲ್ಲ ಅದ್ರದ್ದು ನೆಕ್ಸ್ಟ್ ಅಪ್ಡೇಟ್ ವೀಡಿಯೋಸು. ನೋಡಿ ಇವರು ನಮ್ಮ ತಮ್ಮ, ಅವರಿಗೆ ಮೇಲ್ಗಡೆ ಅದನ್ನು ಫ್ಲೋರಿಂಗ್ ಮಾಡೋದಕ್ಕೆ ಅವರಿಗೆ ರಿಪೀಸ್ ಪಟ್ಟಿಗಳ ಕರೆಕ್ಟು ಸೈಜ್ಗೆ ಕುಯ್ದು ಕೊಟ್ಟಿದ್ದಾರೆ. ನೋಡಿ ಕುಯ್ತಾ ಇದ್ದಾರೆ ಅದನ್ನು. ನೋಡಿ ಈ ಥರ ಎಲ್ಲ ಕುಯ್ದು ನೀಟಾಗಿ ಅವರಿಗೆ ಅವರು ಹೇಳಿದ ಸೈಜ್ಗೆ ಕೊಟ್ಟರೆ ಕರೆಕ್ಟಾಗೆ ಅಲ್ಲಿ ಮೇಲ್ಗಡೆ ಅದನ್ನು ಸ್ಕ್ರೂ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಇದು ಎಷ್ಟು ಅಡಿ ಪ್ರತಿ ಇವಾಗ ಕುಯ್ತಾ ಇರೋದು? ಎಷ್ಟಡಿ? ಹಾಂ, 6.25 ಅಡಿಗೆ ಕುಯ್ದು ಕೂಡ ಕೇಳಿದ್ದಾರೆ. ನೋಡಿ ಇವಾಗ ಕುಯ್ತಾ ಇದ್ದಾನೆ. ನೋಡಿ ಈ ಥರ ನೀಟಾಗಿ ಕುಯ್ದು ಕೊಟ್ಟರೆ ಅವರಿಗೆ ಅವರು ಮೇಲ್ಗಡೆ ನೀಟಾಗಿ ಅದನ್ನು ಇದು ಮಾಡ್ಕೊಬೋದು. ನೋಡಿ ಈ ಥರ ವೇಸ್ಟ್ ಆಗುತ್ತೆ. ನಾನು ಲಾಸ್ಟ್ ವೀಡಿಯೋದು ಹೇಳಿದೆ ಅಲ್ವಾ, ಸೊ ಅದಕ್ಕೇನೆ ಫಸ್ಟು ನೀವು ಇದನ್ನು ರಿಪೀಸ್ ಪಟ್ಟಿ ತರೋಕ್ಕಿಂತ ಮುಂಚೆನೇ ಸೊ ಎಷ್ಟೇ ಸ್ಟಡಿಗೆ ಬೇಕು ಅಂತ ಕರೆಕ್ಟಾಗಿ ಅವ್ರಿಗೆ ನೀವು ಮೆಜರ್ಮೆಂಟ್ ತೊಗೊಂಡು ನೀವು ಅಷ್ಟೇ ಸ್ಟಡಿಗೆ ದಿಮ್ಮಿನ ಕುಯ್ಸ್ಬಿಟ್ಟು ನೀವು ರಿಪೀಸ್ ಪಟ್ಟಿಗಳನ್ನ ಕರೆಕ್ಟಾಗಿ ಕುಯ್ಸ್ಕೊಂಡ್ರೆ ನೋಡಿ ಈ ಥರ ವೇಸ್ಟ್ ಆಗೋದಿಲ್ಲ. ಇವಾಗ ಆ್ಯಕ್ಚುಲಿ ನಮಗೆ ನೋಡಿ ಇಷ್ಟು ವೇಸ್ಟೇ. ಸೊ ಅದರಿಂದ ದಯವಿಟ್ಟು ನೀವು ಅದನ್ನು ಎಷ್ಟೇ ಸ್ಟಡಿಗೆ ಬೇಕು ಅಂದ್ಬಿಟ್ಟು ಸೊ ನೀವು ಫಸ್ಟು ಮೆಜರ್ಮೆಂಟ್ ತೊಗೊಂಡು ಅದನ್ನು ರಿಪೀಸ್ ಪಟ್ಟಿಗಳನ್ನ ಕುಯ್ಸ್ಕೊಳ್ಳಿ. ನಾವು ಆ್ಯಕ್ಚುಲಿ ಎಷ್ಟೇ ರಿಪೀಸ್ ಪಟ್ಟಿಗಳನ್ನ ನಾವು ಎಷ್ಟೇ ಮೆಜರ್ಮೆಂಟ್ ಕರೆಕ್ಟಾಗಿ ತಂದ್ರೂ ಕೂಡ ಸ್ವಲ್ಪ ವೇರಿಯೇಷನ್ ಆದಾಗ ಕುಯ್ಕೊಳ್ಳೋದಕ್ಕೆ ಒಬ್ಬರು ಮರಗೆಲ್ಸೋರು ಬೇಕಾಗ್ತಾರೆ. ಆ್ಯಕ್ಚುಲಿ ನನ್ನ ತಮ್ಮನೇ ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇದ್ದಿದ್ದರಿಂದ ನಾವು ಈ ಮಿಷಿನ್ ಇದೆಯಲ್ವಾ, ಸೊ ಇದನ್ನು ಆ್ಯಕ್ಚುಲಿ ನಾವೇ ಪರ್ಚೇಸ್ ಮಾಡಿಬಿಟ್ಟು ಕಾಸು ಕೊಟ್ಟು 2,500 ಚಿಲ್ಲರೆ ಏನೋ ಆಯಿತು ಈ ಮಿಷಿನು. ಸೊ ನಾವೇ ಪರ್ಚೇಸ್ ಮಾಡಿಬಿಟ್ಟು ಇವಾಗ ಅದಕ್ಕೆ ನಮ್ಮ ತಮ್ಮನೇ ಅವರಿಗೆ ಕುಯ್ದು ಕೊಡ್ತಿದ್ದಾನೆ. ಮೇಲ್ಗಡೆ ಅವರು ಸ್ಕ್ರೂಯಿಂಗ್ ವರ್ಕ್ ಮಾಡ್ತಾ ಇದ್ದಾರೆ. ಇವಾಗ ತೋರಿಸ್ತೀನಿ, ಮೇಲ್ಗಡೆ ಹೋಗ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಮೇಲ್ಗಡೆ ವರ್ಕ್ ಮಾಡ್ತಿದ್ದಾರೆ ಅಂದ್ಬಿಟ್ಟು. ದಯವಿಟ್ಟು ನೋಡಿ ಈ ಥರ ರಿಪೀಸ್ ಪಟ್ಟಿಗಳೇ ಹಾಕ್ಸಿನಿ ಅಂತ ಅಂದ್ಕೊಂಡಿರೋರು ಒಂದು ಪಾಯಿಂಟ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಏನು ಫಸ್ಟು ಮೆಜರ್ಮೆಂಟು ಕರೆಕ್ಟಾಗಿ ಎಷ್ಟು ಬೇಕು ಅಂದ್ಬಿಟ್ಟು ಮೆಜರ್ಮೆಂಟ್ ಕರೆಕ್ಟಾಗಿ ತೊಗೊಂಡ್ಬಿಟ್ಟು ದಿಮ್ಮಿನ ಕುಯ್ಸ್ರಿ. ಸೊ ನೋಡಿ ಈ ಥರ ವೇಸ್ಟ್ ಆಗೋಲ್ಲ. ನೋಡಿ ಅವೆಲ್ಲ ನಮ್ಗೆ ವೇಸ್ಟೇನು ಆ್ಯಕ್ಚುಲಿ. ಸೊ ತುಂಬ ಜಾಸ್ತಿ ವೇಸ್ಟೇ ಆಯಿತು, ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಅವ್ರದ್ದು ಮೆಜರ್ಮೆಂಟ್ ಅವ್ರದ್ದು ವೇರಿಯೇಷನ್ ಆದ್ದರಿಂದ ಅದು ವೇಸ್ಟ್ ಆಯಿತು. ಸೊ ಇವಾಗ ಮೇಲ್ಗಡೆ ನೋಡಿ ಅಲ್ಲಿ ವರ್ಕ್ ನಡೀತಾ ಇದೆ. ಆ ಥರ ಮೇಲ್ಗಡೆ ಹೋಗ್ಬಿಟ್ಟು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ತೀನಿ. ಇವಾಗ ನೋಡಿ ಔಟ್ಪುಟ್ಟು ಈ ಥರ ಕಾಣಿಸ್ತಾ ಇದೆ. 75% ವರ್ಕು ಆಲ್ರೆಡಿ ಮುಗಿದೋಗ್ಬಿಟ್ಟೈತೆ. ಇನ್ನು 25% ಅಷ್ಟೇ ಇರೋದು ಫ್ಲೋರಿಂಗ್ ವರ್ಕ್ ಮಾತ್ರ. ನೋಡಿ ಆ್ಯಕ್ಚುಲಿ ಸ್ಕ್ರೂಗಳು ಅಂತ ಹೇಳಿದ್ನಲ್ವಾ, ನೋಡಿ ಈ ಥರ ಇರ್ತವೆ. ಇವು 3 ಅಡಿ ಸ್ಕ್ರೂಗಳು, ಇವು 3 ಇಂಚು, ಸಾರಿ 3 ಅಡಿ ಅಲ್ಲ 3 ಇಂಚು ಸ್ಕ್ರೂಗಳಿವು. ಇವನ್ನ ಡೈರೆಕ್ಟಾಗೆ ಅಲ್ಲಿದೆ ನೋಡಿ ಮಿಷಿನು. ನೋಡಿ ಆ ಮಿಷಿನ್ಗೆ ಹಾಕ್ಕೊಂಡು ಸೊ ಅವರು ಡೈರೆಕ್ಟಾಗಿ ಸ್ಕ್ರೂ ಮಾಡ್ತಾರೆ ಅದು. ಸೊ ಅವಾಗ ನೀಟಾಗಿ ಟೈಟಾಗಿ ಹಿಡ್ಕೊಳ್ಳುತ್ತೆ. ನೋಡಿ ಒಂದು ಸ್ವಲ್ಪ ಅದು ಅಳ್ಳಾಡ್ದಂಗೆ ಗ್ರಿಪ್ಪಾಗಿ ಟೈಟಾಗಿ ಹಿಡ್ಕೊಳ್ಳುತ್ತೆ. ಸೊ ನೋಡಿ ಈ ಥರ ಬರ್ತೈತೆ ವರ್ಕು, ನೀಟಾಗಿ ಬರ್ತೈತೆ ವರ್ಕು. ನೋಡಿ ಈ ಉಪಕರಣ ಆ್ಯಕ್ಚುಲಿ ಏನು ಗೊತ್ತಾ, ಈ ಉಪಕರಣ ಏನಂದರೆ ನಾನು ಇವಾಗ ಹೇಳ್ತೀನಿ, ಒಂದು ಸತಿ ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ಇವರು ಈ ಥರ ಮಾಡ್ಕೊಂಡಿದ್ದಾರೆ. ಇಲ್ಲಿ ಗ್ಯಾಪ್ ಇದೆಯಲ್ವಾ, ಈ ಗ್ಯಾಪು ಕರೆಕ್ಟಾಗಿ ಎಷ್ಟು ಗ್ಯಾಪ್ ಬರಬೇಕು ಅಂದ್ಬಿಟ್ಟು ನೋಡಿ ಈ ಥರ ಇದನ್ನು ಕಟ್ ಮಾಡಿ ಮಡಿಕೊಂಡಿದ್ದಾರೆ. ಈ ಥರ ಒಂದು ಮರದಿಂದ ಒಂದು ಮರಕ್ಕೆ ಎಷ್ಟು ಗ್ಯಾಪ್ ಇರಬೇಕು ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದಾರೆ. ರಿಪೀಸ್ ಪಟ್ಟಿನ ಕುಯ್ದುಬಿಟ್ಟು ಈ ಥರ ಕರೆಕ್ಟಾಗಿ ಅಳತೆಗೆ ಮಾಡ್ಕೊಂಡಿದ್ದಾರೆ. ಅಳತೆಗೆ ಮಾಡಿಕೊಂಡು ಸೊ ಅದನ್ನು ಕರೆಕ್ಟಾಗಿ ಇಟ್ಕೊಂಡು ಅದನ್ನು ಆ ಮೆಜರ್ಮೆಂಟ್ಗೆ ಕರೆಕ್ಟಾಗಿ ಅದನ್ನು ಸ್ಕ್ರೂಯಿಂಗ್ ಮಾಡ್ತಿದ್ದಾರೆ. ಸೊ ಅದರಿಂದ ಒಂದು ಜಾಸ್ತಿ ಒಂದು ಕಮ್ಮಿ ಆ ಥರ ಬರೋದಿಲ್ಲ. ಸೊ ಕರೆಕ್ಟಾಗಿ ಎಲ್ಲ ಒಂದೇ ಅಳತೆಗೆ ಬರುತ್ತೆ. ನೋಡಿ ಇದು, ನೋಡಿ ಇದು, ಸೊ ಎಲ್ಲ ನೀಟಾಗಿ ಒಂದೇ ಅಳತೆಗೆ ಬರುತ್ತೆ. ಆ ಥರ ಒಂದೇ ಅಳತೆಗೆ ಬರೋದಕ್ಕೆ ಈ ಉಪಕರಣದಿಂದ ಅವರು ಸಹಾಯ ತಗೊಂಡು ಸ್ಕ್ರೂಯಿಂಗ್ ಮಾಡ್ತಿದ್ದಾರೆ. ನೋಡಿ ವರ್ಕ್ ನಡೀತಾ ಇದೆ, ವರ್ಕ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಇದು ಆ್ಯಕ್ಚುಲಿ ಗ್ಯಾಪ್ ಬಿಡಿಸಿದೆ ನನ್ನ ತಮ್ಮ. ಯಾಕೆ ಅಂದರೆ ಗ್ಯಾಪು ಅದೇ ನಾನು ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ವಾ, ಇಲ್ಲಿ ಒಂದು ಸಿಂಥೆಟಿಕ್ ಟ್ಯಾಂಕು ಸ್ಟ್ಯಾಂಡ್ ಬರುತ್ತೆ. ಸೊ ನಾವೇ ಆ್ಯಕ್ಚುಲಿ ಏನು ಮಾಡ್ಕೊಂಡಿದ್ದೀವಿ ಅಂದರೆ ಈ ಬಾಕ್ಸ್ ಇದೆಯಲ್ಲ, ಈ ಗ್ಯಾಪ್ ಬಿಡಿಸಿದ್ದೀವಲ್ಲ, ಈ ಬಾಕ್ಸಲ್ಲಿ
ಅಲ್ಲಿ ಸಿಂಥೆಟಿಕ್ ಟ್ಯಾಂಕಿಗೆ ಒಂದು ಸ್ಟ್ಯಾಂಡ್ ಬರುತ್ತೆ. ಆ ಸ್ಟ್ಯಾಂಡನ್ನ ಮೇಲ್ಗಡೆಗೆ ರೈಸ್ ಮಾಡಿಕೊಂಡು ಅಲ್ಲಿ ಮೇಲ್ಗಡೆ ಟ್ಯಾಂಕ್ ಮಾಡ್ಕೋದು. ಮತ್ತು ಇಲ್ಲಿ ಚಾಪ್ ಕೊಟ್ಟರು, ಕುರಿಗೆ ಹುಲ್ ಕತ್ತರಿಸೋ ಮಿಷಿನು, ಮತ್ತು ತಿರ್ಗಾ ಅವಕ್ಕೆ ನೀರು ಕುಡಿಸೋದಕ್ಕೆ ಏನು ಪೈಪ್ಗಳು, ಮತ್ತು ತಿರ್ಗಾ ಆ ಫೀಡರು, ವಾಟರ್ ಫೀಡರು, ಅದನ್ನೆಲ್ಲ ಈ ಪೋರ್ಷನಲ್ಲಿ ಮಾಡ್ಕೊಳ್ಳೋದಕ್ಕೆ ನಾವು ಜಾಗ ಮಾಡ್ಕೊಂಬಿಡ್ತೀವಿ. ಸೊ ಅದಕ್ಕೆ ನನ್ನ ತಮ್ಮ ಇದನ್ನು ಸ್ಪೇಸ್ ಬಿಟ್ಕೊಂಡಿದ್ದೇನೆ. ಎಕ್ಸ್ಟ್ರಾ ಅಲ್ಲಿ ಕಮ್ಮಿಗಳು ಹಾಕ್ಕೊಂಡು ಅವಕ್ಕೆ ಸ್ಟ್ರೆಂತಾಗಿರ್ಬೇಕಲ್ವ ಅದು ಸಿಂಥೆಟಿಕ್ ಟ್ಯಾಂಕು ನಿಂತ್ಕೊಳ್ಳೋದಕ್ಕೆ. ಸೊ ಅದಕ್ಕೇನೆ ಅದನ್ನು ಹಂಗೇ ಸ್ಪೇಸ್ ಬಿಟ್ಕೊಂಡಿದ್ದೇನೆ. ಅದನ್ನು ನೀಟಾಗಿ ಅದನ್ನು ಕಂಬಿ ರೈಸ್ ಮಾಡಿಕೊಂಡು ಇದನ್ನು ಫುಲ್ಫಿಲ್ ಮಾಡ್ತಾರೆ. ಸೊ ಆ ಪರ್ಪಸ್ಗೆ ಇದು ಬಿಟ್ಕೊಂಡಿರೋದು. ನೋಡಿ ಈ ಥರ ಕಾಣಿಸ್ತಾ ಇದೆ ನೀಟಾಗಿ. ಇಲ್ಲ ಆ್ಯಕ್ಚುಲಿ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಕಂಬಿ ಇದೆಯಲ್ವಾ, ಈ ಕಂಬಿ ತಾವು ಇಲ್ಲಿ ಇದೆಯಲ್ಲ ಈ ಥರ ಅರ್ಧ ಕಟ್ ಮಾಡಿ ಇಲ್ಲಿ ಬರೋ ಮರನ ಅರ್ಧ ಕಟ್ ಮಾಡಿ ಕರೆಕ್ಟಾಗಿ ಈ ಇದಕ್ಕೆ ಮೆಜರ್ಮೆಂಟ್ಗೆ ಕೂರಿಸ್ಬಿಟ್ಟು ಫುಲ್ ಮಾಡ್ತಾರೆ. ಸೊ ಇದನ್ನು ಫೈನಲಾಗಿ ಮಾಡ್ಕೊಳ್ಳೋ ಅಂದ್ಬಿಟ್ಟು ಇದನ್ನು ಹಂಗೇ ಖಾಲಿ ಬಿಟ್ಕೊಂಡಿದ್ದಾರೆ. ಈ ಕಡೆ ಮತ್ತು ಈ ಕಡೆ ಎರಡೂ ಕಡೆ ಖಾಲಿ ಬಿಟ್ಕೊಂಡಿದ್ದಾರೆ. ಇಲ್ಲಿ ಅದೇ ನಾನು ಹೇಳ್ದಲ್ಲ ಆ ಥರ ಮರನ ನೀಟಾಗಿ ಕಟ್ ಮಾಡಿಬಿಟ್ಟು ಈ ಪೋರ್ಷನ್ನ ಇಷ್ಟು ಕರೆಕ್ಟಾಗಿ ಕಂಬಿ ಎಷ್ಟು ಬರುತ್ತೆ ಕಂಬಿನ ಯಾರು ಕಟ್ ಮಾಡಿಬಿಟ್ಟು ಸೊ ಅದು ನೀಟಾಗಿ ಕೂರಿಸ್ಕೊತಾರೆ ಅದನ್ನು. ನೋಡಿ ಇದು ರಿಪೀಸ್ ಪಟ್ಟಿಗಳನ್ನ ಯಾವ ಥರ ಅಂದರೆ, ಫಸ್ಟು ಇವರು ಎಡ್ಜ್ ಟು ಎಡ್ಜು, ಈ ಎಡ್ಜು ಮತ್ತು ಆ ಎಡ್ಜು ಫಸ್ಟು ಸ್ಕ್ರೂಯಿಂಗ್ ಮಾಡ್ಕೊಂಬಿಡ್ತಾರೆ. ಸೊ ಆಫ್ಟರು ಸೆಂಟ್ರಲ್ಲಿರೋ ಸ್ಪೇಸು ಯಾವ್ಯಾವುದಕ್ಕೆ ಸ್ಪೇಸ್ ಜಾಸ್ತಿ ಇದೆ ಕಮ್ಮಿ ಐತೆ ನೋಡಿಕೊಂಡು ಸೆಂಟ್ರಲ್ಲಿ ನೋಡಿ ಈ ಥರ ಕಂಬಿಗಳನ್ನ ಯೂಸ್ ಮಾಡಿ ಅವರು ಸೊ ಕರೆಕ್ಟಾಗಿ ಎಲ್ಲಿಗೆ ಬೇಕೋ ಅಲ್ಲಿಗೆ ನೋಡಿ ಹಿಂಗೆ ಸ್ಪೇಸ್ನ ವೇರಿಯೇಷನ್ ಮಾಡಿಕೊಂಡು ಸೆಂಟ್ರಲ್ಲಿ ಸ್ಕ್ರೂ ಮಾಡ್ಕೊತಾರೆ. ಸೊ ಫಸ್ಟು ಆ ಕಡೆ ಈ ಕಡೆ ಎಡ್ಜ್ನ ಸ್ಕ್ರೂಯಿಂಗ್ ಮಾಡ್ಕೊಂಬಿಟ್ಟು ನೆಕ್ಸ್ಟು ಸೆಂಟ್ರಲ್ಲಿ ಸ್ಕ್ರೂಯಿಂಗ್ ಮಾಡ್ಕೊಳ್ಳೋದು. ನೋಡಿ ಈ ಥರ ಸ್ಕ್ರೂಯಿಂಗ್ ಮಾಡೋದು ಮಾಡ್ತಾಯಿದ್ದಾರೆ ನೋಡಿ. ಡೈರೆಕ್ಟು ರಿಪೀಸ್ ಪಟ್ಟಿಯಿಂದ ನೆಕ್ಸ್ಟು ಅದು ಕೆಳಗಡೆ ಇದಿರುತ್ತೆ ಟ್ಯೂಬ್ ಇರುತ್ತಲ್ವ, ಟ್ಯೂಬ್ಗೆ ಡೈರೆಕ್ಟಾಗಿ ಅವರು ಅದನ್ನು ಸ್ಕ್ರೂಯಿಂಗ್ ಮಾಡಿಬಿಡೋದು. ಈ ಥರ ರೆಡಿ ಮಾಡ್ತಾಯಿದ್ದಾರೆ ನೋಡಿ. ಅದನ್ನು ಸಲಕರಣೆನ ಇಟ್ಕೊಂಡು ಕರೆಕ್ಟಾಗಿ ಮೆಜರ್ಮೆಂಟ್ಗೆ ಸೊ ಫಸ್ಟು ಇದನ್ನು ಹೋಲ್ ಮಾಡ್ಕೊತಾರೆ ಯಾವುದನ್ನು ರಿಪೀಸ್ ಪಟ್ಟಿನ. ನೆಕ್ಸ್ಟ್ ಆಫ್ಟರು ಕೆಳಗಡೆ ಇರೋ ಇದಕ್ಕೂ ಸೇರಿಸಿ ಹೋಲ್ ಮಾಡ್ಬಿಡೋದು ಅಷ್ಟೇ. ನೋಡಿ ಮುಗೀತದು. ನೋಡಿ ಇನ್ನೊಂದಕ್ಕೆ ಮಾಡ್ತಾಯಿದ್ದಾರೆ ಸ್ಕ್ರೂಯಿಂಗು. ಆಮೇಲೆ ಕೇರ್ಫುಲ್ಲಾಗಿ ಮಾಡಬೇಕು, ಸ್ವಲ್ಪ ಮಾಡಿದ್ರೂ ಸೈಡ್ಗೆ ಹೋಗ್ಬಿಡುತ್ತೆ ಅದು.